ಗಂಡು ಮೆಟ್ಟಿದ ನಾಡು ಎಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೆ ಜನತೆಯ ಮುಂದೆ ಹೋಗಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೊಸಮುಖ ವಿನೋದ್ ಅಸೋಟಿಗೆ ಟಿಕೆಟ್ ಕೊಡಲಾಗಿದೆ. ಜನರು ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ. ಇಲ್ಲಿನ ಜನರ ಮನ ಯಾರ ಪರವಾಗಿದೆ ಅನ್ನೋದನ್ನ ಕೇಳೋಣ ಬನ್ನಿ. ಮೋದಿ ಯಾರಿಗೆಲ್ಲ ಜನಸಂಖ್ಯೆ ಎಲ್ಲ ಇದು ಚಲೋ ಮಾಡ್ತಾನ ಜನರಿಗೆ. ಏನ್ ಕೊಟ್ಟ ನೋಡಿ ನಿತ್ಯ 2 ತಾಸ ಆತಿ ಬಸ್ಸಿಗೆ ನಿಂತ, ಇನ್ನು ಬಸ್ ಬರ್ವಲ್ತ ಲೋಯರ್ ನಗರದ. ಅದಕ್ಕೆ ಮಾಡೋದಿಲ್ಪ. ನಾವು ಯಾರಿಗೆ ಹಾಕಿದ್ರಿ ಏನೈತಿ, ನಾವು ದುಡ್ದಾಗ ಹದ್ದಲ್ ನಮ್ಮ ಅಂತ ನಡೆಯುದ ಅಷ್ಟೇ. ನಾವು ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಯೋಚನೆ ಮಾಡಿದ್ರು ಇವು ಗ್ಯಾರಂಟಿಗಳೆಲ್ಲ ನಮ್ಮ ಕಣ್ಣು ಒರೆಸೋ ಥರ ಮಾಡ್ದವೆ ಅಂತ. ಅದು ಮೇಲ್ನೋಟಕ್ಕೆ ಆಗಿದ್ದಾವೆ, ಆದರೆ ಒಬ್ಬೊಬ್ರಿಗೆ ಒಳ್ಳೇದಾಗಿದೆ, ಆದರೆ ಕೆಲವ್ರಿಗೆ ಅನಾನುಕೂಲನೇ ಜಾಸ್ತಿ ಆಗಿದೆ. ಅದು ಇದನ್ನೆಲ್ಲ ಲೆಕ್ಕಕ್ಕೆ ಹಾಕದೆ ನಾವು ಜಾಸ್ತಿ ಒಳ್ಳೆ ದೇಶಕ್ಕೆ ಒಳ್ಳೇದು ಇದನ್ನ ಮಾಡುವಂಥ ಪಕ್ಷಕ್ಕೆ ನಾವು ಹಾಕ್ತೀವಿ. ನಾವು ಬಿಜೆಪಿ. ಅದನ್ನೇ ಮೇಲ್ನೋಟಕ್ಕೆ ಆಗ್ತಾ ಇದ್ದಾವೆ ಅವೆಲ್ಲ, ಆದರೆ ಹಿಂದೆಲ್ಲ ಪ್ರಾಬ್ಲಮ್ಸು ಇದ್ದಾವೆ. ಅವನ್ನೆಲ್ಲ ನೋಡ್ದೇನೆ ಬರೀ ಗ್ಯಾರಂಟಿಗೆ ಹಣ ಒದಿಸಿದ್ರೆ ಇದಾಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ನೋಡ್ತಾ ಇಲ್ಲ ಅವರು. ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಬರೀ ಗ್ಯಾರಂಟಿಗೆ ಮಾತ್ರ ರೊಕ್ಕ ಹಾಕೋದು ಅದು ಮಾಡ್ತಾ ಹೆಣ್ಮಕ್ಳಿಗೆ ಇದು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಕೆಲಸ ಯಾವ ನಡೀತಾ ಇಲ್ಲ. ಅದಕ್ಕೋಸ್ಕರ ಸರ್ ಲೋಕಸಭಾ ಎಲೆಕ್ಷನ್ ಬಿಟ್ರೆ 5 ವರ್ಷಕ್ಕೊಮ್ಮೆ ಬಂದ ಬರ್ತಿರ್ತೈತ. ಅದು ಲೋಕಸಭಾ ಒಂದು ಏನಾಗ್ಬಿಟ್ಟೈತೆ ಅಂತಂದ್ರೆ, ಒಂದ MP ಗೆ ಇಷ್ಟು ಸಲ ಬರ್ತಾ ಇದಾರೆ. ಅವ್ರ ನಮ್ದು ಸಿಟಿನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ಒಂದು ದೂರದೃಷ್ಟಿ ಹಿಡ್ಕೊಂಡು ಮಾಡ್ಬೇಕಾಗೈತಿ. ಯಾಕಂದ್ರೆ ಅವ್ರ ಒಂದ್ ಯಾವ್ದೋ ಪ್ರಾಜೆಕ್ಟ್ ತೊಗೊಂಬಂದ್ರ, ಈಗ BRT ತಂದ್ರೆ ಚಿಗರಿ ಇತ್ತಂದ್ರೆ ಎಷ್ಟು ಸಕ್ಸಸ್ ಆಗೈತೆ ಅಂತ ಎಲ್ಲಾ ಜನರಿಗೂ ಕೊಡ್ತೈತಿ. ಈಗ ಅವ್ರು ಒಂದು ದೂರದೃಷ್ಟಿ ಹಿಡ್ಕೊಂಡ್ ಬಂದಿದ್ರ ಅಂತಂದ್ರೆ ಒಂದ್ ಪ್ರಾಜೆಕ್ಟ್ ಅದ 3 ವರ್ಷ ಆದ್ರೂ ಇಂಪ್ರೂವ್ಮೆಂಟ್ ಇರ್ತೈತಿ. ಇದು ಇವ್ರು ಏನ್ ಮಾಡ್ತಾ ಇದಾರಲ್ಲ, ಒಂದ್ ಯಾವ್ದೋ ಪ್ರಾಜೆಕ್ಟ್ ತಗೊಂಡ್ರು 1 ವರ್ಷದಾಗ ಮುಗಿ ಕೆಲಸ 10 ವರ್ಷ ತಗೊಂತಾರ. ಒಂದ್ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ 5 ವರ್ಷ ತಗೊಂತಾರ. ಇವ್ರೆಲ್ಲ ಮಾಡ್ಬೇಕಂತ ಒಂದು ನಮ್ ಸಿಟಿ ಜನರಿಗೂ ಒಂದು ತ್ರಾಸ ಆಗಿರ್ಬಾರ್ದು. ಆಮೇಲೆ ಸಿಟಿನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಇವ್ರು ಏನೋ ಒಂದ್ ಪ್ರಾಜೆಕ್ಟ್ ಮಾಡ್ಲಿ, ದೂರದೃಷ್ಟಿ ಹಿಡ್ಕೊಂಡ್ ಮಾಡ್ಬೇಕು. ಆದ್ರೆ ಮಾತ್ರ ಈಗ ನಮ್ಮ ಒಂದು ಭಾರತ ದೇಶದಾಗ ಹುಬ್ಬಳ್ಳಿ ಏನೈತ್ಲ, ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಒಂದು ಸಂಚಲನ ಮೂಡಿಸೋದಂತೂ ಗ್ಯಾರಂಟಿ ಐತಿ. ಯಾಕಂದ್ರೆ ಬರೇ ಮೊದ್ಲ ಇಷ್ಟು ವರ್ಷದಿಂದ ಬರೇ BJP ಒಂದ ಕ್ಯಾಂಡಿಡೇಟ್ ಇರ್ತಿತ್ತು ಅಲ್ಲಿ. ಅವ್ರಿಗೆ ಯಾರು ಪೈಪೋಟಿ ಕೊಡ್ತಿದ್ದಿಲ್ಲ, BJP ಟಕ್ಕರ್ ಯಾರು ಇದ್ದಿದ್ದಿಲ್ಲ. ಆದ್ರೆ ಈ ಸಲ ಮಾತ್ರ ನಮ್ಮ ಜೋಶಿ ಸಾಹೇಬ್ರಿಗೆ ಕಾಂಗ್ರೆಸ್ ಪೈಪೋಟಿ ಕೂಡ ಅಂತೈತಿ. ಆಮೇಲೆ ಆ ಕಾಂಗ್ರೆಸ್ ಬಿಟ್ರೆ ಒಬ್ಬರು ಪಕ್ಷೇತರ ಅಭ್ಯರ್ಥಿ ನಿಲ್ಲಕ್ ಬಯಸ್ತಾ ಇದಾರೆ. ಅವ್ರು ನಿಂತ್ರ ಮತ್ತೆ ಬಾಳ್ ಟಕ್ಕರ್ ಹಾಕಿತ್ತು ಅವ್ರಿಗೆ. ಈ ಒಂದು MP ಇಲೆಕ್ಷನ್ ಏನೈತಲ್ಲ, ಜೋಶಿ ಅವ್ರಿಗಷ್ಟ ಸುಲಭವಾಗಿ ಜಯ ಸಿಗ್ತೈತೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರೇನಾದ್ರೂ ಒಂದು ಒಳ್ಳೆ ಕೆಲ್ಸಗಳನ್ನ ನಾವೆಲ್ಲ ಮಾಡಿದ್ರು ಅವ್ರ ಕೈ ಹಿಡಿಬಹುದು ಅನಿಸ್ತೈತೆ ಅಷ್ಟೇ. ಇದನ್ನ ಹೇಳಕ್ ನಾವು ಬಯಸ್ತೇವೆ. ಈಗ ಲೋಕಸಭೆ ಎಲೆಕ್ಷನ್ ಬಂದಿದೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದು ಪ್ರತಿ ಸತ 5 ವರ್ಷಕ್ಕೊಮ್ಮೆ ಬಂದ ಬರ್ತನ. ಅದ ಈಗ ಬಡ ಮಕ್ಕಳಿಗೆ ಮತ್ತ ಸ್ಕೂಲ್ ಸರ್ಕಾರಿ ಶಾಲೆ ಬೆಳಿಬೇಕಂತಂದ ಬಹಳ ಇಷ್ಟಪಡ್ತೀವಿ ನಾವು. ಈಗ ಫಸ್ಟಿಂಗತೆ ಈಗಿಲ್ಲ, BJP ಮತ್ತ ಕಾಂಗ್ರೆಸ್ ಫಸ್ಟಿಂಗತೆ ಇಲ್ಲಣ್ಣ. ಈಗ ಒಂದು ಬಡ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಬೇಕಣ್ಣ. ಇದು ಯಾರ ಬರ್ಲಿ ಅವ್ರು, ಒಟ್ಟು ಬಡ ಮಕ್ಳಿಗೆ ಹೆಲ್ಪ್ ಆಗಲಿ, ಮತ್ತು ಸರ್ಕಾರಿ ಶಾಲೆ ಬೆಳಿಲಿ, ಉನ್ನತ ಶಿಕ್ಷಣ ಸಿಗಲಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಲೋಕಸಭೆ ಎಲೆಕ್ಷನ್ ಬಂದಿದೆ. ಇವಾಗ ಬಂದಿದ್ದೇನೆ ಬಂದ್ಬಿಡತ್ತೆ. ಈಗ ಎಲ್ಲರೂ ಜನ ಅವ್ರಿಗೆ ಹಾಕೋದು ಇವ್ರಿಗೆ ಹಾಕೋದು ಅನ್ನೋದು ಬಹಳ ಒಂದು ಕಾನ್ಫಿಡೆನ್ಸ್ ಇದಿರ್ತತಿ. ಈ ಜನರಲ್ಲೇ ಒಂಥರ ಇವತ್ತಡ ಅವ್ರಿಗೆ ಹಾಕ್ಬೋದು ಇವ್ರಿಗೆ ಹಾಕ್ಬೋದು, ಇವ್ರ ಒಳ್ಳೆ ಜನನ ಅವ್ರ ಒಳ್ಳೆ ಅಭ್ಯರ್ಥಿನೋ ಇವ್ರ ಒಳ್ಳೆ ಅಭ್ಯರ್ಥಿನೋ ಅನ್ನೋ ಒಂದು ಇದಾಗಿರ್ತತಿ. ಅದ್ರಲ್ಲೂ ನೋಡಿ ಈಗ ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ, ನಮಗೆ ಎಲ್ಲಾ ರೀತಿಯಿಂದಲೂ ಸ್ಪಂದಿಸ್ತಕ್ಕಂಥ ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಅವ್ರಿಗೆ ನಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡ್ಲಿಕ್ಕೆ ನಾವು ಬಯಸ್ಬೇಕು. ಅದರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು. ಆಟೋ ಚಾಲಕರೇ ಆಗಿರ್ಬೋದು, ಎಲ್ಲಾ ರೀತಿಯಿಂದಲೂ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಅವ್ರಿಗೆ ಇವ್ರಿಗೆ ಅನ್ನೋದು ಬರಲ್ಲ. ಇಲ್ಲಿ ಎಲ್ಲಾರು ರೀತಿಯಿಂದಲೂ ಬಡ ಜನಗಳೇ ಜಾಸ್ತಿ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಿಂದ ಸ್ಪಂದನೆ ನೀಡಿದ್ರೆ ಆ ಒಂದು ವ್ಯಕ್ತಿಗೆ ಒಳ್ಳೆಯಾದ ಅತ್ಯಮೂಲ್ಯವಾದ ಮತವನ್ನ ನೀಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ. ಅದರಿಂದ ಮುಂದೆ ದೇಶ ಕೂಡ ಚೆನ್ನಾಗಿರುತ್ತೆ, ರಾಜ್ಯನೂ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸ್ಪಂದನೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ
ಇವತ್ತಿನ ದಿನ ಮುಂದೆ ಬರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಜಗತ್ತಿಗೆ ಮತ್ತು ಇಡೀ ದೇಶಕ್ಕೆ, ಅದರಲ್ಲೂ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲೂ ಎಲ್ಲ ಜನತೆಗೂ ಕೂಡ ಒಳ್ಳೆಯ ನಿಷ್ಠಾವಂತ ರಾಜಕಾರಣಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕು. ಯಾಕಂದ್ರ ಇವತ್ತಿನ ದಿನ ಎಷ್ಟೋ ಬಡ ಜನರಿಗೆ ಮನಿ ಇಲ್ಲ ಮತ್ತು ಎಷ್ಟೋ ಬಡತನ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಆಟೋ ರಿಕ್ಷಾ ಚಾಲಕರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಏನೋ ಒಂದು ಶಕ್ತಿ ಯೋಜನೆ ಬಂದು ಪಾಪ ಅವ್ರಿಗೂ ಕೂಡ ದುಡಿಮೆ ಇರ್ಲಾರ್ದೆ ಇವತ್ತು ಪರದಾಡುತ್ತಿದ್ದಾರೆ. ಅಂತ ಯೋಜನೆ ಕೂಡ ಬಂದಿದೆ. ಹೀಗಾಗಿ ಆ ಯೋಜನೆ ಕೂಡಲೇ ಕೈ ಬಿಡಬೇಕು ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಎಲ್ಲಾ ಕೂಡ ವ್ಯವಸ್ಥೆ ಮಾಡಬೇಕು. ಒಂದು ESI PF ವ್ಯವಸ್ಥೆ ಇರ್ಬೋದು, ಒಂದು ಕಾರ್ಮಿಕ ಇಲಾಖೆ ಸೇರ್ಪಡೆ ಇರ್ಬೋದು, ಎಲ್ಲಾ ಕೂಡ ವ್ಯವಸ್ಥೆ ಮತ್ತು ಮುಖ್ಯವಾಗಿ ರೈತರಿಗೆ ಕೂಡ ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಂದೆ ಬರುವ ಎಲೆಕ್ಷನ್ ಅಲ್ಲಿ ಯಾವುದೇ ಒಂದು ಸರ್ಕಾರ ಇರ್ಬೋದು, ರೈತರಿಗೆ ಮೊಟ್ಟ ಮೊದಲ ಬಾರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ಬ್ಯಾಂಕ್ ಮುಖಾಂತರ, ಒಂದು ಸಬ್ಸಿಡಿ ಮುಖಾಂತರ ಹಣವನ್ನು ತೊಡಗಿಸುವ ಮುಖಾಂತರ ಇರ್ಬೋದು, ಯಾವುದೇ ರೀತಿಯಾಗಿ ಮುಂದೆ ಬರುವಂತ ದಿನಗಳಲ್ಲಿ ಸರ್ಕಾರ ಅವರಿಗೆ ಅನುಕೂಲ, ಎಲ್ಲಾ ಜನತೆಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಇಷ್ಟ ಹೇಳ್ತೀನಿ ಸರ್. ಈಗ ಧಾರವಾಡ ಜಿಲ್ಲೆ ಎಲೆಕ್ಷನ್ ನಿಮ್ ಪ್ರಕಾರ ಯಾರು ಬರ್ಬೇಕಂತ ನಮ್ಗೆ ಏನಾದ್ರೂ ಯಾವ್ದಾದ್ರು ಇದೆ ಸರ್? ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈಗ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಜಿದ್ದಾಜಿದ್ದಿಗಳ ಒಂದು ಟಗರಿನ ಕಾಳಗತೆ ಇವತ್ತಿನ ದಿನ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿ ವಿನೋದ್ ಅಸೂಟಿ ಅವರು ಇರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇದೆ. ಅದರಲ್ಲಿ ಕಾದು ನೋಡ್ಬೇಕು 2024 ಚುನಾವಣೆ, ಲೋಕಸಭಾ ಚುನಾವಣೆ ಯಾರ ಹಣೆಯ ಬರದಲ್ಲಿದೆ ಅಂತಂದು ಕಾದು ನೋಡ್ಬೇಕು ಸರ್. ಲೋಕಸಭಾ ಎಲೆಕ್ಷನ್ ಬಂತ, ಯಾರಿಗೆ ವೋಟ್ ಮಾಡ್ತೀರಿ? ಕಾಂಗ್ರೆಸ್ಗೆ. ಬಿಜೆಪಿ ಅಂದ ಯಾರು ಬೇಕಾದ ಹಾಕುದು, ಯಾರು ಬರ್ತಾರೆ, ಯಾರು ಬಂದ್ರಿ ಏನ್ ಕೊಡ್ತಾರ್ರಿ? ಪ್ರಧಾನಮಂತ್ರಿ ಯಾರು ಬರ್ಬೇಕಂತ ಆಸೆ? ಸಿದ್ದರಾಮಯ್ಯ. ಏನ್ ಮಾಡ್ತಾರ ಬಿಡ್ರಿ, ನಮ್ಗೆ ದುಡಿದ ಮಠ ಆಗಂಗಿಲ್ಲ. ಈ ಸತಿ ಲೋಕಸಭಾ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ತೀರಿ? ನರೇಂದ್ರ ಮೋದಿಗೆ. ಅಲ್ಲಿ ಲೋಕಲ್ ಒಳಗೆ ಯಾರಿಗೆ ಹಾಕ್ತೀರಿ? ಯಾರು ನಿಂದಿರ್ತಾರ ಅವ್ರಿಗೇನ. ಕಾಂಗ್ರೆಸ್ ಮತ್ತೆ ಗ್ಯಾರಂಟಿ ಕೊಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಬೇಡನ ಗ್ಯಾರಂಟಿ, ಬಸ್ನಾಗ ಸೀಟ್ ಸಿಗೋಲ್ಲ. ಗ್ಯಾರಂಟಿ ನಿಂತಿದ್ದಕ್ಕೆ ಜನ ನಿಂತಾರ. ಇಲ್ಲಿ ನಿಂತಾರ ನೋಡೋಣ, ಅಲ್ಲಿ ಸ್ವಲ್ಪ ಆ ಕಡೆ ಕವರ್ ಮಾಡ್ಲಣ್ಣ. ಗ್ಯಾರಂಟಿ ನಿಂತಾರೆ. ಇನ್ನೊಂದು 2 ತಿಂಗಳು ಗ್ಯಾರಂಟಿನೂ ಹೋಗ್ತಿರ್ತಾರೆ. ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನಮ್ಮ ಬಿಜೆಪಿ ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತೀರಿ? ಯಾಕಂದ್ರೆ ಎಲ್ಲ ಇದನ್ನ ಮಾಡ್ಕೊಂತ ಹೊಂಟಾರ, ಅಭಿವೃದ್ಧಿ ಮಾಡ್ಕೊಂತ ಹೊಂಟಾರ. ಎಲ್ಲ ನಮ್ಮ ಇಂಡಿಯಾ ಅನ್ನೋದು ಒಂದು ಮುಂದೆ ಬರಾಕ್ ಮೋದಿಯವ್ರ ಕಾರಣ. ಅವ್ರ ಸಲುವಾಗಿ ಬಿಜೆಪಿನೇ ನಮ್ದು. ಕಾಂಗ್ರೆಸ್ ಗ್ಯಾರಂಟಿ ನಮ್ಗೆ ಕಾಂಗ್ರೆಸ್ದವ್ರ ಗ್ಯಾರಂಟಿನ ಬೇಕಾಗಿಲ್ಲ ನಮಗೆ. ಯಾಕೆ ಅವ್ರ ಗ್ಯಾರಂಟಿ ಮಾಡಲ್ಲ ಅಂದ್ರೆ ನಮ್ಮ ಆಟೋದವ್ರು ನಮ್ಮ ಸಿಕ್ಕಾಪಟ್ಟಿ ನಾವು ಲಾಸ್ನಲ್ಲಿ ಇದ್ದೇವೆ. ಈಗ ಯಾರು ಸಪೋರ್ಟ್ ಮಾಡ್ಬೇಕಂತ ಮಾಡ್ರಿ? ಬಿಜೆಪಿನೇ ರೀ ನಮ್ಮ ಜೋಶಿ ಅವ್ರಿಗೆ ಮಾಡ್ತೀರಾ? ಜೋಶಿ ಅವ್ರಿಗೆ. ಜೋಶಿ ಅಂದ್ರು ಇದನ್ನೆಲ್ಲ ಬಿಜೆಪಿನ ಒಟ್ಟೆ. ಬಿಜೆಪಿ ರೀ. ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತೀರಿ? ಬಿಜೆಪಿಗೆ ಯಾರು ಕುಂದಿರ್ತಾರೆ ಬಿಜೆಪಿ ಅವ್ರಿಗೆ ಮಾಡ್ತೇವೆ. ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತೀರಿ? ಬಿಜೆಪಿ ಅಂದ್ರೆ ಎಲ್ಲ ಚಲೋ ಐತಿ, ಸೌಲಭ್ಯ ಇಲ್ಲ. ಗೋರ್ಮೆಂಟ್ ನೋಡ್ರಿ, ಜನ ಹೆಂಗ್ ನಿಂತ ಕಾಯ್ಕೊಂಡು ನಿಂತಾರ ನೋಡ್ರಿ. ಎಷ್ಟು ಎಲ್ಲರಿಗೂ ಅನುಕೂಲ ಎಲ್ಲ ಭಾಳ ತಪ್ಸ್ಯಾರ್ರಿ. ಬಡ್ರಿಗೆ ಬಸ್ ಇಲ್ಲ, ಎಲ್ಲ ಫ್ರೀ ಅಂತೇಳಿ ಫ್ರೀ ಮಾಡಿಬಿಟ್ರ ಎಲ್ಲರಿಗೆ ಅನುಕೂಲ ತಪ್ಪಿ. ನಮ್ಮ ಆಟೋ ಚಾಲಕರಿಗೆ ಭಾಳ ಅನುಕೂಲ ಇದಾಗೈತಿ. ಅದ್ರ ಸಲುವಾಗಿ ಏನೋ ಇದ್ರು ಬಿಜೆಪಿ ಏನೋ ಬಂದ್ರು ಬಿಜೆಪಿನ ಮಾಡ್ತೀವಿ. ಕಾಂಗ್ರೆಸ್ ಬಂದು ಎಲ್ಲ ಬರಗಾಲ ಆಗೈತೆ ನೋಡ್ರಿ. ಜನ ನೀರಿಲ್ಲ, ಇದಿಲ್ಲ, ಬಿಸಿಲಿಲ್ಲ, ಹೆಂಗೆ ನಿಂತಾರ. ನೀವು ಸ್ವಲ್ಪ ಕ್ಯಾಮ್ರಾ ಒಳಗೆ ತೋರಿಸಿಲ್ಲ ಅವ್ರಿಗೆ, ನಾನು ಒಬ್ಬರ ತೋರಿಸಿದಲ್ರಿ, ಅವ್ರಿಗೆ ತೋರಿಸಿ ಬರ್ತಾಯಿತ್ತು. ಎಲ್ಲ ಇದಾಗೈತ್ರಿ, ಎಲ್ಲ ಲಾಸ್ ಆಗೈತೆ ನೋಡ್ರಿ. ಆಟೋ ಹೊಡಿಯೋದು ಎಲ್ಲ ಫ್ರೀ ಮಾಡಿ ಎಲ್ಲ ಲಾಸ್ ಮಾಡಿದ್ ಕಾಂಗ್ರೆಸ್ ಸರ್ಕಾರ. ರೋಡ್ ಟ್ಯಾಕ್ಸ್, ಮನಿ ಟ್ಯಾಕ್ಸ್, ಒಂದು ತಿನ್ನೋದ್ರಿಂದ ಹಿಡಿದು ಎಲ್ಲಾನು ಲಾಸ್ ಐತೆ ನಮ್ದು. ದುಡ್ಕೊಂಡು ತಿನ್ನಾಕಿಗೆ ಏನು ನಮಗೆ ದಾರಿ ಇಲ್ಲ. ಇಂಥ ಸರ್ಕಾರ ತೊಗೊಂಡು ನಾವೇನು ಮಾಡೋಣ್ರಿ? ನಾವು ಪಕ್ಕಾ ಬಿಜೆಪಿ ರೀ. ಲೋಕಲ್ ನಮ್ದು ಅದಾರಲ್ರಿ ಪ್ರಹ್ಲಾದ್ ಜೋಶಿ ಅವ್ರು. ಅವ್ರು ಬಿಟ್ರೆ ನಮ್ಗೆ ಯಾರು ಇಲ್ರಿ. ಮಂದಿ ತಿನ್ನು ಬುದ್ಧಿ ಹಾಕಿ ಓಟ್ ಹಾಕಿ ಎಲ್ಲ ಲಾಸ್ ಮಾಡಿದಾರೆ ರೀ ಅವ್ರು. ಅನ್ನ ತಿಂದು ಅಂಗಳದಾಗ ಆಡಂದ್ರೆ ತಿಂದು ಎತ್ತಲ್ದಾಗ ಆಡ್ಬಿಟ್ಟು ಮಂದಿ. ಇಂಥವ್ರು ತೊಗೊಂಡು ಏನು ಮಾಡೋಣ್ರಿ ಸರ್ಕಾರದಾಗ? ಎಲ್ಲ ಫ್ರೀನೂ ಮಾಡಿದ್ರೆ, ಎಲ್ಲ ಮಾಡಿದ್ರೆ ತೊಗೊಳೋದು ನಮ್ದು, ಕೊಡೋದು ನಮ್ದು. ಇಂಥ ಸರ್ಕಾರ ತೊಗೊಂಡು ಏನು ಮಾಡ್ಬೇಕ್ರಿ? ಎಲ್ಲ ಸಾಲ ಮಾಡಿ, ಗೌರ್ಮೆಂಟ್ ಸಾಲ ಮಾಡಿ ಮತ್ತು ಬಡವ್ರಿಗೆ ಹಾಕೋದು. ಇದು ಎಲ್ಲ ನಮ್ಮ ತಲೆ ಮ್ಯಾಗ ರೀ ಇವು. ಇಂಥ ಸರ್ಕಾರ ತೊಗೊಂಡು ಏನು ಮಾಡ್ಬೇಕ್ರಿ? ಅಲ್ಲಿ ಗೇಟ್ ಕರೆಕ್ಟ್ ಇತ್ತಂದ್ರೆ ಇಲ್ಲಿ ದುಡ್ಕೊಂತಿತ್ತು. ಗೇಟ ಕರೆಕ್ಟ್ ಇಲ್ಲ ಅಂದ್ರೆ ಇನ್ನೊಬ್ಬರು ಬಂದು ಹೊಡೆದ ಗೇಟ ಖಾಲಿ ಮಾಡ್ತಾರೆ ನಮ್ದು. ನಾವು ಈ ಬಾರಿ ಲೋಕಸಭಾ ಎಲೆಕ್ಷನ್ದೊಳಗೆ BJP ಸಪೋರ್ಟ್ ಮಾಡ್ತೀವಿ. ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತೀವಿ? ತುಂಬ ಇದು ನಮ್ದು ಎಲ್ಲ ಡೆವಲಪ್ಮೆಂಟ್ ಭಾಳ ಆಗೈತಿ ಅವ್ರಲಿಂದ. ನಮ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಕಡೆಯಿಂದ ಈಗ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರ್ಬೋದು, ರಿಂಗ್ ರೋಡ್ ಆಗಿರ್ಬೋದು, ಜಲ್ ಜೀವನ ಯೋಜನೆ, ಪ್ರತಿಯೊಂದು ಹಳ್ಳಿಗೂ ಮನೆಗೂ ನೀರಿನ ಒಂದು ವ್ಯವಸ್ಥೆ, ಅದರಂತೆ ಪ್ರತಿಯೊಂದನ್ನು
ಅವರು ಕೇಂದ್ರ ಸರ್ಕಾರದಿಂದ ಸಿಕ್ಕಾಪಟ್ಟೆ ನಮ್ಗೆ ಸವಲತ್ತುಗಳು ಬಂದಾವ. ಹಾಗಾಗಿ ನಮ್ಗೆ ಈ ಸಲ ನಮ್ಗೆ ಮತ್ತು BJP ಬರ್ಬೇಕು, ಮೋದಿಯವರ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ನಮ್ಮ ಆಶೆ. ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್, ಇಲ್ಲಿ ನಮ್ಮ ರಾಜ್ಯ ಸರ್ಕಾರದೊಳಗೆ ಸಿಕ್ಕಾಪಟ್ಟೆ ಅವರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಈಗ ಎಲ್ಲರಿಗೂ ಆ ಗ್ಯಾರಂಟಿಯಿಂದ ಏನು ಸಮಸ್ಯೆಗಳಾಗತ್ತವ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಏನು ಸಮಸ್ಯೆಗಳಾಗತ್ತವ ಅಂದ್ರೆ ನೋಡ್ರಿ, ಬಸ್ಗಳನ್ನು ಫ್ರೀ ಮಾಡಿದ್ರು, ಅದು ಅವಶ್ಯಕತೆ ಇರಲಿಲ್ಲ. ಇವತ್ತೊಂದು ಎಜುಕೇಷನ್ ಆಗಲಿ ಇಲ್ಲ ಯಾವುದಾರ ಒಂದು ಮೆಡಿಕಲ್ ಒಂದು ಇದನ್ನಾಗಲಿ ಕೊಟ್ಟಿದ್ರೆ ಒಂದು ಅನುಕೂಲ ಆಗ್ತಿತ್ತು. ಈಗ ಅದು ಯೋಜನೆಯೇನೋ ಅವರು ಫ್ರೀ ಅಂತ ಮಾಡಿದ್ದಾರೆ. ಆ ಯೋಜನೆಯಿಂದ ಇನ್ನೂ ಅನುಕೂಲತೆಯಿಂದ ಹೆಚ್ಚಾಗಿ ಅನಾನುಕೂಲತೆನ ಭಾಳ ಆಗ್ಯಾವ. ಸಿಕ್ಕಾಪಟ್ಟೆ ತೊಂದರೆಗಳು ಅನುಭವಿಸ್ತಾರೆ ಎಲ್ಲ ಜನ. ಹೀಗಾಗಿ ನಾವು ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಯಾವುದೇ ಫ್ರೀ ಅಂತ ಬರ್ತೈತಲ್ಲ, ಎಲ್ಲಿ ಫ್ರೀ ಅಂತ ಬರ್ತೈತಿ ಅಲ್ಲಿ ಅನುಕೂಲಕ್ಕಿಂತ ಹೆಚ್ಚಿಗೆ ಅನಾನುಕೂಲತೆಯನ್ನು ಜಾಸ್ತಿ ಇರೋದು ಅಂತೇಳಿ ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಕೇಂದ್ರ ಸರ್ಕಾರ ಏನೇ ಯೋಜನೆ ಹಮ್ಮಿಕೊಂಡ್ರೂ ಕೂಡ ಅದು ಒಳ್ಳೆಯದನ್ನು ಹಮ್ಕೋತಾರೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಸಲ ಮೋದಿಯವರ ಬರ್ಬೇಕಂತೇಳಿ ನಮ್ಮ ಆಶೆ. ಪ್ರಹ್ಲಾದ್ ಜೋಶಿ ಅವರ ಈ ಸಲದ ಇಲ್ಲಿ MP ಆಗ್ತಾರಂತೇಳಿ ನಾವು ಭರವಸೆ ಕೊಡ್ತೀವಿ ಸರ್. ನಾವು ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಯೋಚನೆ ಮಾಡಿದ್ರು ಇವು ಗ್ಯಾರಂಟಿಗಳೆಲ್ಲ ನಮ್ಮ ಕಣ್ಣು ಒರೆಸೋ ಥರ ಮಾಡ್ದವೆ ಅಂತ. ಅದು ಮೇಲ್ನೋಟಕ್ಕೆ ಆಗಿದ್ದಾವೆ, ಆದರೆ ಒಬ್ಬೊಬ್ರಿಗೆ ಒಳ್ಳೇದಾಗಿದೆ, ಆದರೆ ಕೆಲವ್ರಿಗೆ ಅನಾನುಕೂಲನೇ ಜಾಸ್ತಿ ಆಗಿದೆ. ಅದು ಇದನ್ನೆಲ್ಲ ಲೆಕ್ಕಕ್ಕೆ ಹಾಕದೆ ನಾವು ಜಾಸ್ತಿ ಒಳ್ಳೆ ದೇಶಕ್ಕೆ ಒಳ್ಳೇದು ಇದನ್ನ ಮಾಡುವಂಥ ಪಕ್ಷಕ್ಕೆ ನಾವು ಹಾಕ್ತೀವಿ. ನಾವು BJP. ಅದನ್ನೇ ಮೇಲ್ನೋಟಕ್ಕೆ ಆಗ್ತಾ ಇದ್ದಾವೆ ಅವೆಲ್ಲ, ಆದರೆ ಹಿಂದೆಲ್ಲ ಪ್ರಾಬ್ಲಮ್ಸು ಇದ್ದಾವೆ. ಅವನ್ನೆಲ್ಲ ನೋಡ್ದೇ ಬರೀ ಗ್ಯಾರಂಟಿಗೆ ಹಣ ಒದಿಸಿದ್ರೆ ಇದಾಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ನೋಡ್ತಾ ಇಲ್ಲ ಅವರು. ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಬರೀ ಗ್ಯಾರಂಟಿಗೆ ಮಾತ್ರ ರೊಕ್ಕ ಹಾಕೋದು ಅದು ಮಾಡ್ತಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇದು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಕೆಲಸ ಯಾವ ನಡೀತಾ ಇಲ್ಲ. ಅದಕ್ಕೋಸ್ಕರ ಲೋಕಸಭಾ ಎಲೆಕ್ಷನ್ ಬಂತೀರಿ, ಲೋಕಸಭಾ ಎಲೆಕ್ಷನ್ ಬಂತ. ಹ್ಞೂ ರೀ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಮೋದಿಗೆ ಯಾಕೆ ಸಪೋರ್ಟ್ ಮಾಡ್ತೀರಿ? ಮೋದಿಯಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗೈತಿ. ಡೆವಲಪ್ಮೆಂಟ್ ದೇಶ ಬದ್ಧ ಮೋದಿ ಇದ್ರೆ ದೇಶ ಇದ್ರೆ ಮೋದಿ. ಕಾಂಗ್ರೆಸ್ನವರು ಈ ಗ್ಯಾರಂಟಿ ಕೊಡೋದ್ರಿಂದ ಅಭಿವೃದ್ಧಿನೂ ಆಗಂಗಿಲ್ಲ, ಏನಾಗಲ್ಲ. ಈಗ ಲೋಕಲ್ ಜನರು ಬಸ್ ಹತ್ಬೇಕಾದ್ರೆ 2 ಬಸ್ಸಿನ ಮಂದಿನ ಒಂದೇ ಬಸ್ಸಿಗೆ ಹಾಕ್ತಾರೆ, ಫ್ರೀ ಅಂತ ಬಂದಿತ್ತು. ಅದನ್ನು ಆಳವಾಗಿ ವಿಚಾರ ಮಾಡಿ ವಯಸ್ಕರಿಗೆ ಹಿಂಗೆ ಒಂದು ಸಿಸ್ಟಮ್ ಇಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಕೈತಿ. ಗಂಡು ಮಕ್ಕಳಿಗೆ ಹತ್ತಕ್ಕೆ ಹೋಗಕ್ಕೆ ಅನುಕೂಲ ಇಲ್ದಂಗೆ ಆಗೈತಿ. ಸಾಕಷ್ಟು ಜನರು ಪರದಾಡಕತ್ಯಾರ. ಜೋಶಿ ಅವರಿಗೆ ಮಾಡೋದು. ನಾವು ಸ್ವಲ್ಪ ಕಾಂಗ್ರೆಸ್ ಸಪೋರ್ಟ್. ಸಪೋರ್ಟ್ ಅಂದ್ರೆ BJP ಏನು ಮಾಡ್ಯಾರ? 10 ವರ್ಷ ಅವ್ರಿಗೆ ಅವಕಾಶ ಕೊಟ್ರ. ಬರೀ ಮಾತಿಂದು ಮನುಷ್ಯ ಅದ, ಕೆಲಸ ಮನುಷ್ಯ ಅಲ್ಲ. ಈಗ ರಾಹುಲ್ ಗಾಂಧಿಗೆ ಇನ್ನೂ ಮಟ್ಟ ಯಾವ ಅವಕಾಶ ಸಿಕ್ಕಿಲ್ಲ. ಅವ್ನು ಕೊಟ್ರೆ ಚಲೋ, ಯಾಕಂದ್ರೆ ಹೆಂಗೆ ಅದ ನಾವು ಅವ್ನು ಕೊಟ್ರೆ ಈಗ ಎಲ್ಲರೂ ಒಂದೊಂದು ಅವಕಾಶ ಕೊಡ್ಬೇಕ್ರಿಪ್ಪ. ಈಗ ಅವ್ನು ಕೊಡ್ರಿ, ನನಗೆ 5 ವರ್ಷ ಭಾಳ ಬಿಡಿದ ಮೋದಿ. ಎಷ್ಟು ದಿನ ಅಂತ ಕೇಳಿದ, ನನಗೆ ಅಷ್ಟು ನೆನಪಿಲ್ಲ. 5 ವರ್ಷ ಕೊಟ್ಟು ಮತ್ತೊಂದು 5 ವರ್ಷ ಕೊಟ್ಟು ಇನ್ನೂ 5 ವರ್ಷ ಕೇಳತ್ತಾನ. ಏನು ಮಾಡಾಕತ್ತಿಲ್ಲ. ಬರೀ ಜಾತಿವಾದಿ ಅದು ಬರೀ ಆದವ್ರು, ಮತ್ತೇನು ಕೆಲಸ ಮನುಷ್ಯ ಅಲ್ಲ. ರಾಹುಲ್ ಗಾಂಧಿಗೆ ಒಂದು ಅವಕಾಶ ಕೊಟ್ರೆ ಚಲೋ, ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ನಾವು ನಮ್ಮ ಆಟೋ ಚಾಲಕರಿಂದ ಎಲ್ಲರೂ ಹಾಕ್ಕೊಂಡು ಬಂದಿದ್ವಿ. ಇವತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೆ ಇನ್ನೂ ಮಟ್ಟ ನಮ್ಮ ಏನು ಕೆಲಸ ಆಗಿಲ್ಲ. ಯಾವ ನಮ್ಮ ಆಟೋ ಚಾಲಕರಿಗೂ ಏನು ಒಂದು ಕೆಲಸ ಆಗಿಲ್ಲ. ಇದ್ದಿದ್ದು ಕೆಲಸನೂ ಎಲ್ಲ ಕ್ಯಾನ್ಸಲ್ ಮಾಡಿಟ್ರೆ ಮುಂದೆ ಬರೋದು ಯಾರು ಕಾಂಗ್ರೆಸ್. ನಮ್ಮ ಇವ್ರು ಬಂದ್ರೆ ಯಾರು ಒಳ್ಳೆಯ ವ್ಯಕ್ತಿ ಬಂದರೆ ಅವ್ರಿಗೆ ನಾವು ನಮ್ಮ ಆಟೋ ಚಾಲಕರು ಕೆಲಸ ಮಾಡಿದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಇದು ಕೋಪ್ಸ್ ಕೊಡ್ತೀವಿ. ಇಲೆಕ್ಷನ್ಗೆ ಗೆದ್ದಾಕ ಅವಕಾಶ ಮಾಡಿಕೊಡ್ತೀವಿ ಅವ್ರಿಗೆ. ಇವ್ರು PM ಅಂದ್ರೆ ನೋಡ್ರಿ, ಈಗ ನರೇಂದ್ರ ಮೋದಿ ಆಗಿದ್ರು, ಆದರೂ ಬಡವ್ರಿಗೆ ಯಾವ್ರಿಗೆ ಸಹಾಯ ಆಗಿಲ್ಲ. ಅವ್ರು ಬೇರೆ ಈ ಸಲುವಾಗಿ ಅವರು ಮಾಡ್ಕೊಂಡಾರ. ಆಟೋ ಚಾಲಕಕ್ಕೆ ಸಾಧನ ಯಾರು ಮಾಡ್ತಾರಲ್ಲ, ಯಾರು ಮುಂದೆ ಆಟೋದವ್ರಿಗೆ ಹಿಡಿದ ಮೇಲೆ ತೊಗೊಂಡು ಬರ್ತಿರಲ್ಲ,
ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಮುಂದೆ ಬರೋದಲ್ಲಿ ಕಾಂಗ್ರೆಸ್ ಸೇವೆ ಇವರಾಗಬೇಕು, ಯಾರು ರಾಹುಲ್ ಗಾಂಧಿ ಆಗ್ಬೋದು ಅನ್ನಿಸ್ತೈತಿ. ಮುಂದೆ ಕಾಂಗ್ರೆಸ್ ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಾರ. ಅವರು ಮುಂದೆ ಮಾಡ್ಬೋದು ಅಂತ ಕೆಲಸ ನಮ್ಮ ಆಸೆ ಐತಿ, ಮಾಡ್ಬೋದು. ಇಡೀ ದೇಶದಾದ್ಯಂತ ವಾಣಿಜ್ಯ ವಾಹನ ಚಾಲಕರಿಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಯಾವ ಒಬ್ಬ ಚಾಲಕನಿಗೆ ಪ್ಲೇನ್ ಓಡಿಸುವಂತ ಚಾಲಕನ ಹಿಡ್ಕೊಂಡು ಆಟೋ ರಿಕ್ಷಾ ಚಾಲಕನವರಿಗೆ ಕೂಡ ಸುಮಾರು ಆಟೋ ರಿಕ್ಷಾ ಬಂದು 55 ವರ್ಷಗಳ ಕಾಲ ಕಳೆದ್ರು ಕೂಡ ಯಾವೊಬ್ಬ ರಿಕ್ಷಾ ಚಾಲಕನಿಗೆ ಒಂದು ESI ಮಾಡಿಲ್ಲ, ಯಾವೊಬ್ಬ ರಿಕ್ಷಾ ಚಾಲಕ ಕಾರ್ಮಿಕ ಕಾರ್ಡ್ ಕೊಟ್ಟಿಲ್ಲ, ಯಾವೊಬ್ಬ ರಿಕ್ಷಾ ಚಾಲಕನಿಗೆ ಒಬ್ಬ ಲೈಸೆನ್ಸ್ ಸರಿಯಾದ ರೀತಿಯಲ್ಲಿ ಕಾನೂನ ತೊಡಗ ತಂದಿದಾರ. ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಎಲ್ಲಾದ್ರೂ ಲಕ್ಷಾಂತರ ಮನಿ ಕೊಟ್ಟಿರಿ ಅಂತ ರಾಜ್ಯದವ್ರು ಹೇಳ್ತಾರೆ, ಕೇಂದ್ರದವ್ರು ಹೇಳ್ತಾರೆ. ಯಾವನಾದ್ರೂ ಆಟೋ ರಿಕ್ಷಾ ಕೊಲ್ಲಿ ಅಂತ ಮಾಡಿದಾರ? ಇವತ್ತು ಇಲೆಕ್ಷನ್ ಬಂದಾಗ ನಾ ಮುಂದು ನೀ ಮುಂದು ಅಂತ ಬರ್ತಾ ಇದ್ದೀರಿ. ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ನಡೀತಾ ಇರೋದು ಜಿದ್ದಾಜಿದ್ದಿ ಇಲೆಕ್ಷನ್ದಲ್ಲಿ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಒಂಥರ ಹೇಳ್ತದೆ, ಬಿಜೆಪಿ ಒಂಥರ ಹೇಳ್ತದೆ, JDS ಒಂಥರ ಹೇಳ್ತದೆ. ಯಾವನಾದ್ರೂ ರಿಕ್ಷಾ ಚಾಲಕರನ್ನ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿದಿರಾ? ಅಥವಾ ಯಾವ್ದಾದ್ರು ಆಟೋ ರಿಕ್ಷಾ ಚಾಲಕನಿಗೆ ಅವನು ಕಾರ್ಪೊರೇಟರ್ ಹಿಡ್ಕೊಂಡು MLA ಅವರಿಗೆ ಯಾವ್ದಾದ್ರು ಟಿಕೆಟ್ ಘೋಷಣೆ ಮಾಡಿದಿರಾ? ಇವತ್ತು ಡಿಲ್ಲಿಯಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ, ಪಂಜಾಬ್ದಲ್ಲಿ ಬಹಳಷ್ಟು ಸಾಮಾನ್ಯ ಒಬ್ಬ ರಿಕ್ಷಾ ಚಾಲಕರು ಕೂಡ MLA ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ದುಡ್ಡು ಯಾರ ಕಡೆ ಇದೆ ಅಂತವ್ರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸುವಂತ ವ್ಯವಸ್ಥೆ ಸಂಚು ನಡೀತಾ ಇದೆ. ಒಳ್ಳೇದು, ಯಾರಾದ್ರೂ ಬರ್ಲಿ, ಯಾರಾದ್ರೂ ಗೆಲ್ಲಿ. ಇವತ್ತು ಕೋಟ್ಯಾನು ಕೋಟಿ ಇಡೀ ಚಾಲಕರನ್ನ ವಿಶ್ವಾಸಕ್ಕೆ ತಗೊಂಡು ಯಾರಾದ್ರೂ ಅವ್ರ ಹತ್ರ ಮತಾಚನೆ ಮಾಡಿದಿರಾ? ಆಟೋ ರಿಕ್ಷಾ ಚಾಲಕರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ, ಡೆತ್ ಆದ್ರೆ ದುಡ್ಡು ಕೊಟ್ಟಿದ್ದೀರಾ? ಆಟೋ ರಿಕ್ಷಾ ಚಾಲಕನಿಗೆ, ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಶಿಕ್ಷಣಕ್ಕೆ ಏನಾದ್ರೂ ಹಣ ತೊಡಗಿಸಿದಿರಾ? ಬರೀ ಇಲೆಕ್ಷನ್ ಹತ್ತಿರ ಬಂದಾಗ ಯಾವ್ದಾದ್ರು ವಿದ್ಯಾವೇತನ ಕೊಡ್ತೀನಿ ಅಂತ ಹೇಳಿ ಹಿಂದಿರುವಂತ ಸರ್ಕಾರ ಘೋಷಣೆ ಮಾಡಿ 3 ತಿಂಗಳಲ್ಲಿ ಬಂದ್ ಮಾಡುವಂತಹ ಉದಾಹರಣೆಗಳು ನೋಡಿದೀವಿ. ಇವತ್ತು ಇಡೀ ದೇಶದಲ್ಲಿ ವಾಣಿಜ್ಯ ವಾಹನ ಚಾಲಕರಿಗೆ, ಲಾರಿ ಇರ್ಬೋದು, ಟೆಂಪೋ ಇರ್ಬೋದು, ಟ್ರ್ಯಾಕ್ಸ್ ಇರ್ಬೋದು, ಜೀಪ್ ಇರ್ಬೋದು, ರಿಕ್ಷಾ ಇರ್ಬೋದು, ಟಮ್ ಇರ್ಬೋದು, ಅನೇಕ ವಾಣಿಜ್ಯ ವಾಹನ ನಡೆಸುವಂತ ಚಾಲಕರಿಗೆ ಯಾವ್ದಾದ್ರು ಸರ್ಕಾರ ಏನಾದ್ರು ಘೋಷಣೆ ಮಾಡಿದ ಕಡಾಖಂಡಿತವಾಗಿ ನಮ್ಮದ್ರಿಗೆ ಬಂದು ಹೇಳಿ ನೋಡೋಣ. ಒಬ್ಬನಾದ್ರು ಹೇಳಿ, ಕೇಂದ್ರನೂ ಹೇಳಿ, ರಾಜ್ಯನೂ ಹೇಳಿ, ಯಾವ ಸರ್ಕಾರದವ್ರು ಬಂದು ಮುಂದೆ ಬರ್ತಾರೆ ಹೇಳಿ. ಇನ್ನುವರೆಗೆ ಯಾವುದೇ ರೀತಿ ಸರ್ಕಾರಗಳು ಘೋಷಣೆ ಮಾಡಿಲ್ಲ. ಈ ಸರಕ್ಕೆ ನಾವು ರೋಡಿಗೆ ಇಳಿದು ಹೋಟಾ ನೋಟ್ ಹಾಕುವಂತ ವಿಚಾರನ ಮಾಡಿಸ್ತೇವೆ. ಇವಾಗ ಈಗ ಧಾರವಾಡದಲ್ಲಿ ಈ ಸಾರಿ ಆದ್ರೂ ಏನಾದ್ರು ಬೆನಿಫಿಟ್ ಆಗುತ್ತಾ ಅನ್ಸ್ತಾ? ನಾವು ಏನಂತ ಇದೀವಿ ಸರ್, ಯಾರಾದ್ರೂ ಬರ್ಲಿ, ನಾವೇನಂತ ಇದೀವಿ, ಇಲೆಕ್ಷನ್ ನಡೀಕಿಂತ ಪೂರ್ವದಲ್ಲಿ ನಮ್ಮ ಮಕ್ಕಳು ಯಾವ್ದಾದ್ರು ಒಬ್ಬ ಬರೇ ನಮ್ಮ ಕಡೆ ಆಶ್ವಾಸನೆ ಕೊಟ್ರೆ ಬೇಡ, ನೀವು ಆರಿಸಿ ಬಿಡ್ತೀರಿ ಮುಂದದು. ನಮ್ಮ ಹತ್ರ ಸಂಘಟನೆ, ಯಾವುದೇ ಸಂಘಟನೆ ಇರ್ಬೋದು, ಚಾಲಕರ ಸಂಘಟನೆ, ನೀವೇನಾದ್ರೂ ಭರವಸೆ ಕೊಟ್ರೆ ಆ ಭರವಸೆ ಕೆಲಸ ಕಾರ್ಯಗಳು ನೀವು ಮಾಡಬೇಕು. ಈಗಾಗಲೇ ರಾಜ್ಯದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರು ಶಕ್ತಿ ಯೋಜನೆಯಿಂದ ಸಾಯ್ತಾ ಇದ್ದಾರ. ಆಟೋ ರಿಕ್ಷಾ ಚಾಲಕರಿಗೆ ನೀವೇನಾದ್ರು ಸರ್ಕಾರಗಳು ಘೋಷಣೆ ಮಾಡಿದಿರಾ? ನಾವು 10 ಬಾರಿ ಮನವಿ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಆಗ್ಲೇಬೇಕು ಅಂತ 10 ಸಲ ಹೋರಾಟಗಳು ಮಾಡಿ ಮನವಿ ಕೊಟ್ಟಿದ್ದೀವಿ. ಯಾಕೆ ನೀವು ಮಾಡಲಿಲ್ಲ? ಮಾನ್ಯ ನಮ್ಮ ಜನಪ್ರಿಯ ನಮ್ಮ ಮಂತ್ರಿಗಳು ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಕೂಡ ಘೋಷಣೆ ಮಾಡಿದಾರ. ನಮಗೆ ಕೊಡ್ತಾರ ವಿಶ್ವಾಸ ಇದೆ, ಆದ್ರೆ ಇನ್ನೂವರೆಗೆ ಕೊಟ್ಟಿಲ್ಲ. ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಆದ್ರೆ ನನ್ನ ಕುಟುಂಬ ಅಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಚಾಲಕ, ನನ್ನವ್ರು ಎಲ್ಲರೂ ಸುಖವಾಗಿರ್ತಾರೆ. ನೀವು ಕಾರ್ಡ್ ಕೊಡೋದಂದ್ರೆ ಬರೀ ಡೂಪ್ಲಿಕೇಟ್ ಕಾರ್ಡ್ ಕೊಡ್ಸೋದಲ್ಲ. ಆ ಕಾರ್ಮಿಕ ಕಾರ್ಡ್ ಕೊಟ್ರೆ ಕಟ್ಟಡ ಕಾರ್ಮಿಕ ವರ್ಗಕ್ಕೆ ಏನ್ ಸಿಗ್ತದೋ ಅದು ಎಲ್ಲ ಬೆನಿಫಿಟ್ ಅನ್ನ ನಮ್ಮ ಚಾಲಕರ ಕುಟುಂಬಕ್ಕೆ ಸಿಗ್ಬೇಕು ಅಂತದ್ದು ಘೋಷಣೆ ಮಾಡ್ರಿ ಅಂತ ನಮ್ಮ ಮಾಧ್ಯಮಕ್ಕೆ ನಕ್ಕಳ ಕಳವಿ ವಿನಂತಿ ಮಾಡ್ಕೊತೀವಿ.